ಸ್ನೇಹಿತರೆ, ತುಳಸಿ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ತುಳಸಿ ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲಿ ತುಳಸಿ ತುಂಬಾ ಪೂಜನೀಯ ಸ್ಥಾನದಲ್ಲಿದೆ. ಪ್ರತಿದಿನ ತುಳಸಿಗೆ ನೀರು ಹಾಕುವಂಥದ್ದು, ಹಾಗೆಯೇ ತುಳಸಿಯ ಆರಾಧನೆಯನ್ನು ಮಾಡುವಂಥದ್ದು ನೀವು ಮಾಡ್ತಾ ಇರ್ತೀರಿ. ಈ ತುಳಸಿ ಅನ್ನೋದು ಕೇವಲ ಆರಾಧನೆಗೆ, ಪೂಜೆಗೆ ಸೀಮಿತವಲ್ಲದೆ ಇದು ನಮ್ಮ ಆರೋಗ್ಯಕ್ಕೂ ಬಹಳಷ್ಟು ಮುಖ್ಯವಾದಂತಹ ಪ್ರಯೋಜನಗಳನ್ನು ನೀಡುತ್ತೆ. ಈ ತುಳಸಿ ಜ್ವರ, ಕೆಮ್ಮು, ಶೀತ, ನೆಗಡಿ, ಕೆಲವೊಂದು ಚರ್ಮ ಸಮಸ್ಯೆಗಳಿಗೆ, ಹಾಗೆಯೇ ಜೀರ್ಣಕ್ರಿಯೆಗೂ ಸಹ ಬಹಳಷ್ಟು ಸಹಾಯವನ್ನ ಮಾಡುತ್ತೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಈ ತುಳಸಿಯ ಉಪಯೋಗಗಳೇನು, ಇದರ ಔಷಧಿ ಗುಣಗಳೇನು, ನಾವಿದನ್ನು ಮನೆಮದ್ದಾಗಿ ಯಾವ ರೀತಿ ಉಪಯೋಗ ಮಾಡಬಹುದು, ಈ ಮನೆಮದ್ದಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಲ್ಲೆಲ್ಲ ಅನುಕೂಲಗಳಿವೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ನಮ್ಮ ಆಯುರ್ವೇದದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಒಂದು ತುಳಸಿಯನ್ನು ಉಪಯೋಗ ಮಾಡಿಕೊಂಡು ಹಲವಾರು ಆಯುರ್ವೇದದ ಔಷಧಿಗಳನ್ನು ಸಹ ಇವಾಗ ತಯಾರು ಮಾಡ್ತಾ ಇದ್ದಾರೆ. ನಾನು ನಿಮಗೆ ಇವತ್ತು ಹೇಳಿಕೊಟ್ಟಿರುವಂತಹ ತುಳಸಿ ಯಾವುದು? ರಾಮ ತುಳಸಿ, ಅಥವಾ ನಾವಿದಕ್ಕೆ ಬಿಳಿ ತುಳಸಿ ಅಂತಲೂ ಸಹ ಕರಿತೀವಿ. ನಾವು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಈ ತುಳಸಿಯನ್ನು ಉಪಯೋಗ ಮಾಡೋದ್ರಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಪಡಿಬಹುದು. ಸಾಮಾನ್ಯವಾಗಿ ಕಾಡುವಂತಹ ಒಂದು ಸಮಸ್ಯೆ ಅಂತಂದ್ರೆ ಶೀತ, ಕೆಮ್ಮು, ನೆಗಡಿ. ಇದಕ್ಕೆ ನಾವು ತುಂಬ ಸುಲಭವಾಗಿ ಮಾಡಬಹುದಾದಂಥ ಒಂದು ಕಷಾಯವನ್ನು ಮಾಡಿ ಕುಡಿಬಹುದು. ಇನ್ನು ಸಾಮಾನ್ಯವಾಗಿ ಕಾಡುವಂಥದ್ದು ವೈರಲ್ ಫೀವರ್. ಇವಾಗಂತೂ ಬಹಳಷ್ಟು ವೈರಲ್ ಫೀವರ್ನ ಸಮಸ್ಯೆ ಇದೆ. ಇದಕ್ಕೆ ನೀವು ಸಿಂಪಲ್ ಆದಂತಹ ತುಳಸಿ ಚಹಾವನ್ನು ಮಾಡಿ ಕುಡಿಬಹುದು. ತುಳಸಿಯ ಚಹಾವನ್ನಾಗಲಿ ನೀವು ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಇನ್ನು ಬಹಳಷ್ಟು ಜನರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣದ ಸಮಸ್ಯೆ ಇರುತ್ತೆ. ಅಂಥವರು ಕೂಡ ಈ ಚಹಾವನ್ನು ಅಥವಾ ನಾನು ಹೇಳಿರುವಂಥ ಕಷಾಯವನ್ನು ಮಾಡಿ ಕುಡಿಬಹುದು. ಗಂಡಾಗಲಿ ಹೆಣ್ಣಾಗಲಿ ತಮ್ಮ ದೇಹದ ಸೌಂದರ್ಯ ಚೆನ್ನಾಗಿ ಕಾಣಬೇಕು, ತನ್ನ ಮುಖ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಕೆಲವೊಂದು ಮಾರ್ಕೆಟಲ್ಲಿ ಸಿಗುವಂಥ ಉತ್ಪನ್ನಗಳನ್ನು ತಂದು ನೀವು ಉಪಯೋಗ ಮಾಡ್ತೀರಿ. ಹೆಚ್ಚಾಗಿ ನಮಗೆ ಕಾಡುವಂಥ ಒಂದು ಸಮಸ್ಯೆ ಅಂತಂದರೆ ಮೊಡವೆ, ಕಪ್ಪು ಕಲೆಗಳು. ಇದಕ್ಕೆ ತುಂಬ ಉಪಯುಕ್ತವಾದಂಥದ್ದು ಅಂತಂದರೆ ಈ ತುಳಸಿ. ನೀವು ಈಗಾಗಲೇ ಮಾರ್ಕೆಟಲ್ಲಿ ತುಳಸಿಯ ಫೇಸ್ ಪ್ಯಾಕನ್ನು ಕೇಳಿರ್ತೀರಿ. ಬಹಳಷ್ಟು ಕಂಪನಿಗಳು ಜಾಹೀರಾತು ನೀಡ್ತಾ ಇದ್ದಾವೆ, ಆದರೆ ಅದರಲ್ಲಿ ನಿಜವಾಗ್ಲೂ ತುಳಸಿಯ ಅಂಶ ಇದೆಯಾ? ಈ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನು ನಮ್ಮ ಫುಡ್ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನಾನು ಬಯೋದಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ನೀವು ಅಲ್ಲಿ ಹೋಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬಹುದು. ಹಾಗೆಯೇ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳಿದೆ ಅನ್ನೋದನ್ನ ನೀವು ತಿಳಿಯಬಹುದು. ಹಾಗೆಯೇ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಒಂದು ಶೇರು ನಮಗೆ ಇನ್ನೂ ಕೂಡ ಹೆಚ್ಚಿನ ಮೋಟಿವೇಶನ್ ಮಾಡುತ್ತೆ.